ಇಲಾಖೆ ಸಚಿವರೇ, ನಮ್ಮ ಕಿತ್ತೂರು ಖಾನಾಪುರ ತಾಲೂಕುಗಳ ಗ್ರಾಮ ಲೆಕ್ಕಾಧಿಕಾರಿಗಳ ಸಮಸ್ಯೆಗಳನ್ನು ನೋಡಿದ್ದೀರಾ? ಹೌದು, ರಾಜ್ಯ ಸರ್ಕಾರದ ಪ್ರಮುಖ ಇಲಾಖೆ ಕಂದಾಯ ಇಲಾಖೆ ಕಳೆದ 5 ದಿವಸಗಳಿಂದ ರಾಜ್ಯದಾದ್ಯಂತ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳು ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕಳೆದ 5 ದಿನಗಳಿಂದ ನಡೆಯುತ್ತಿರುವ ಪ್ರತಿಭಟನಾ ಹೋರಾಟಕ್ಕೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ಅವರು ಕಿತ್ತೂರು ಹಾಗೂ ಖಾನಾಪುರ ತಾಲೂಕುಗಳ ಕಚೇರಿ ಆವರಣದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ನಡೆಸುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರಿಗೆ ನೈತಿಕ ಬೆಂಬಲ ಸೂಚಿಸಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಕಡೆ ಒಂದೊಂದು ರೀತಿ ಕರೀತಾರೆ, ಒಂದ್ ಕಡೆ VS ಅಂತ ಕರೀತಾರೆ, ಗ್ರಾಮ ಲೆಕ್ಕಾಧಿಕಾರಿಗಳಂತ ಕರೀತಾರೆ, ಗ್ರಾಮ ಆಡಳಿತಾಧಿಕಾರಿಗಳು ಸಹ ಅಂತ ಕರೀತಾರೆ, ಕೆಲವು ಕಡೆ ತಲಾಟಿ ಅಂತ ಕರೀತಾರೆ. ಬಹುಶಃ ಮತ್ತೆ ಭಾಗಶಃ ನಮ್ಮ ರಾಜ್ಯ ಸರ್ಕಾರ ನಮ್ಮ ಸ್ವತಂತ್ರ ಬಂದಾಗಿಂದನೂ ಸಹ ಒಂದ್ ರೀತಿ ಕಂದಾಯ ಇಲಾಖೆ ನಿರ್ವಹಿಸ್ತಾ ಇದೆ. ಆದ್ರೆ ಸಾಕಷ್ಟು ಕಂದಾಯ ಇಲಾಖೆ ಸಚಿವರು ಬಂದೋದ್ರು, ಆದ್ರೆ ತಳಮಟ್ಟದ ಒಂದ್ ರೀತಿ ನೌಕರರು ಇವರು ಪ್ರಮುಖರು. ವಿಶೇಷವಾಗಿ ಏನೇ ಒಂದು ಗ್ರಾಮೀಣ ಮಟ್ಟದಲ್ಲಿ ಕ್ಲಿಷ್ಟಕರ ಸಂದರ್ಭ ಬಂದ್ರು, ತುರ್ತು ಸಂದರ್ಭ ಬಂದ್ರು ಸಹ ಇವರೇ ಓಡೋಗ್ಬೇಕು. ಅದು ಪ್ರವಾಹ ಇರ್ಬೋದು ಅಥವಾ ಬೇರೆ ತರದ್ದು ಸಮಸ್ಯೆ ಇರ್ಬೋದು, ಹೊಲದಿರ್ಬೋದು, ಸಾಕಷ್ಟು ಸಮಸ್ಯೆಗಳು ಏನಾದ್ರು ಬಂದ್ರೆ ಇವರೇ ಮೇಯ್ನು ಹೋಗ್ಬೇಕು. ಇವ್ರ ಹತ್ರ ಬರೀ ಕೆಲಸ ತಗೊಂಡ್ರೆ ಪರಂತು ಕಂದಾಯ ಇಲಾಖೆ ಸಚಿವರು ಮತ್ತೆ ಕಂದಾಯ ಇಲಾಖೆ ಕಾರ್ಯದರ್ಶಿಗಳು ಸರ್ಕಾರ ಇವರ ಸವಲತ್ತುಗಳೇನು, ಇವರ ಸಮಸ್ಯೆಗಳೇನು, ಆಯ್ತಾ, ಇವರ ಬೇಡಿಕೆಗಳೇನು, ಇವರ ಏನು ನೋವು ನಲಿವುಗಳೇನು ಅನ್ನೋ ಬಗ್ಗೆ ಮಾತ್ರ ತೀರ್ಮಾನ ಮಾಡಿಲ್ಲ ಸರ್ಕಾರ ಮತ್ತೆ ವಿಶೇಷವಾಗಿ ಆ ಸಚಿವರು. ಸಾಕಷ್ಟು ಸರ್ಕಾರಗಳು ಇತ್ತೀಚೆಗಂತೂ ಸಾಕಷ್ಟು ಸರ್ಕಾರಗಳು ಬಂದ್ರು, ಅವ್ರು ಮೂಗ್ನೇರಕ್ಕೆ ಸಾಕಷ್ಟು ಕಾನೂನು ರೂಪಿಸ್ತಾರೆ ಪರಂತು ಆ ಕಂದಾಯ ಇಲಾಖೆ ನೌಕರು ವಿಶೇಷವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಸಮಸ್ಯೆಗಳೇನು ಮತ್ತೆ ಅವರ ಭವನಗಳೇನು, ಬದುಕಿನ ಭವನಗಳೇನು ಅನ್ನೋ ಬಗ್ಗೆ ಮಾತ್ರ ತೀರ್ಮಾನ ಮಾಡಿಲ್ಲ. ಒಬ್ಬೊಬ್ರು ಸಚಿವರು ಬರ್ತಾರೆ, ಬರೀ ಮೂಗ್ನೇರು ಕಾನೂನು ಇದ್ ಮಾಡ್ತಾರೆ, ಅವ್ರೊಂದ್ ಕಾನೂನು ಇವ್ರೊಂದ್ ಕಾನೂನು ಮಾಡಿ ಎಲ್ಲೊಂದ್ ಕಡೆ ಸಾಕಷ್ಟು ನಲ್ಗೋಗ್ಬಿಟ್ಟವ್ರೆ. ಆಯ್ತಾ, ಇದ್ರ ಜೊತೆಗೆ ಇನ್ನ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳು, ಕೆಲವು ಟೈಮಲ್ಲಿ ಜೀವದ ಹಾನಿನೂ ಸಹ ಆಗಿದಾವೆ, ಕೆಲವು ಟೈಮಲ್ಲಿ ಇವ್ರಿಗೆಲ್ಲ ಬೈಗಳು ಅಂತೂ ಕಾಮನ್, ಡೈಲಿ ಕಾಮನ್, ಇವ್ರಿಗೆಲ್ಲ ಬೈಸ್ಕೊಳ್ಳೋದೆಲ್ಲ ಕಾಮನ್. ಆಯ್ತಾ, ಇಂಥ ಸಂದರ್ಭದಲ್ಲೂ ಸಹ ತನ್ನ ಕುಟುಂಬ, ತನ್ನ ಆರೋಗ್ಯ, ಅದ್ರ ಜೊತೆಗೆ ಅದನ್ನು ಲೆಕ್ಕಿಸದೆ ಸಾರ್ವಜನಿಕ ಸೇವೆ ಮಾಡ್ತಾರೆ. ಅರೆ ಸ್ವಾಮಿ, ಮಾನ್ಯ ಕಂದಾಯ ಇಲಾಖೆ ಸಚಿವರಾಗಿರ್ತಕ್ಕಂಥ ಬೈರೇಗೌಡ್ರೆ, ವಿಶೇಷವಾಗಿ ನಾನು ಕೇಳ್ತೀನಿ, ಅಲ್ಲ ಸರ್, ನೀವು ಬಂದ್ 2 ವರ್ಷ ಆಯ್ತು, ಕಳೆದ ಬಾರಿನೂ ಪಾಪ ಪ್ರತಿಭಟನೆ ಮಾಡಿದ್ರಿ ಇವರು ಪರಿಣಾಮಕಾರಿಯಾಗಿ. ಅವಾಗೆಲ್ಲ ನೀವ್ ಯಾರೋ ರಾಜ್ಯಾಧ್ಯಕ್ಷರು, ರಾಜ್ಯ ಪದಾಧಿಕಾರಿಗಳನ್ನ ಕರ್ಕೊಂಡು ನೀವು ಏನೋ ಭೂಮಿ ಮೇಲೆ ತುಪ್ಪ ಸಾವಿರ ಬಿಟ್ಟು ಕಳಿಸ್ಬಿಟ್ರಿ. ಬಹುಶಃ ಚಿತ್ರದುರ್ಗದಲ್ಲಿ ಆಗಿತ್ತು ಅಂತ ಕಾಣಿಸುತ್ತೆ ಇದು ಸಭೆ. ಆಯ್ತಾ, ಪಾಪ ಅವರು ನಿಮ್ ಮಾತು ಕೇಳ್ಬಿಟ್ಟು ಪಾಪ ಅವ್ರು ವಾಪಸ್ ತಗೊಂಡ್ರು. ಆದರೆ ಕಿಂಚಿತ್ತರು ಕನಿಷ್ಠ ಒಂದು ಸಮಸ್ಯೆ ಬಗೆಹರಿಸಿದ್ರ ಸ್ವಾಮಿ ನೀವು? ಆಯ್ತಾ, ಈಗ ಬರ್ತಕ್ಕಂಥ ಬಜೆಟ್ ಬರ್ತಾ ಇದೆ, ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಏನಾರು ಅವರ ಒಂದು ಶ್ರೇಯೋಭಿವೃದ್ಧಿ ಆಗಿ ನೀವೇನಾರು ಸ್ವಲ್ಪನಾರು ಹಾಕೊಂಡಿದ್ದೀರಾ? ಇಲ್ಲ. ವಿಶೇಷವಾಗಿ ಇವರ ಸಮಸ್ಯೆಗಳೇನಪ್ಪಾ ಅಂತಂದ್ರೆ, ಒಬ್ಬ ಪತ್ರಕರ್ತನಾಗಿ ನೋಡಿರೋ ಪ್ರಕಾರ ಇಲ್ಲೇವರೆಗೂ ಸಹ ಇವ್ರಿಗೆ ಯಾವುದೇ ರೀತಿ ಕಚೇರಿ ಇಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ. ನಾನ್ ನೋಡಿದ ಪ್ರಕಾರ ಎಲ್ಲೋ ಪಾಪ ಬರ್ತಾರೆ, ಅಲ್ಲೆಲ್ಲೋ ಮೂಲೆ ಕೂತ್ಕೋತಾರೆ, ಸಮಸ್ಯೆಗಳು ಮಾತ್ರ 108 ಬರ್ತವೆ ಆ ಫೈಲ್ಗಳೆಲ್ಲ. ಆಯ್ತಾ, ಆದ್ರೆ ಇವ್ರಿಗೆ ಪ್ರತ್ಯೇಕ ಕಚೇರಿ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಮತ್ತೆ ವಿಶೇಷವಾಗಿ ಬಹುತೇಕ ನಾನು ಸರ್ವೆ ಮಾಡಿದೆ, ಕಿತ್ತೂರು ಮತ್ತೆ ಖಾನಾಪುರ ಇದ್ರಲ್ಲಿ ಐ ಥಿಂಕ್ ಒಂದು 200ರಿಂದ 150 ಒಳಗಡೆ ಹೆಣ್ಮಕ್ಳು, ವಿಶೇಷವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳಿದ್ದಾರೆ ಹೆಣ್ಮಕ್ಳು ಬೆಳಗಾವಿ ಡಿಸ್ಟಿಕ್ ಅಲ್ಲಿ. ಇನ್ ರಾಜ್ಯದಲ್ಲಂತೂ ಇದಿದೆ. ಆದರೆ ಇನ್ನೊಂದು ಮಾನವೀಯತೆ ದೃಷ್ಟಿ, ವಿಶೇಷವಾಗಿ ಅವ್ರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ. ವಿಶೇಷವಾಗಿ ಎಲ್ಲೋ ಹೋಗ್ಬೇಕು, ಎಲ್ಲ ಕಟ್ಟೆಗಳ ಮೇಲೆ ಕೂತ್ಕೋಬೇಕು, ಸಭೆಗಳು ನಡೆಸ್ಬೇಕು. ಇದೇನಾ ಸ್ವಾಮಿ ನೀವು ಕೊಡ್ತಕ್ಕಂತ ಅವ್ರಿಗೆ ನ್ಯಾಯ? ಆಯ್ತಾ, ಅವ್ರು ಕೊಡ್ತಕ್ಕಂತ ಬರೇ ಅವ್ರು ಸಂಬಳ ಕೊಟ್ಬಿಟ್ರೆ ಸಾಲದು ಸ್ವಾಮಿ. ಅವ್ರಿಗೆ ಮೂಲಭೂತ ಸೌಕರ್ಯಗಳು ಕೊಡಿ, ಅವ್ರ ರಕ್ಷಣೆ ಕೊಡಿ, ಅವ್ರಿಗೆ ಅಗತ್ಯ ಒಂದು ಕಚೇರಿ ಕೊಡಿ, ಮತ್ತೆ ಅವ್ರಿಗೆ ಸೂಕ್ತ ಸಂದರ್ಭದಲ್ಲಿ ಒಂದ್ ರೀತಿ ಅವ್ರಿಗೆ ಪದೋನ್ನತಿಗಳು ಕೊಡಿ, ವರ್ಗಾವಣೆ ಕೊಡಿ. ಸಾಕಷ್ಟು ಬೇಡಿಕೆಗಳಿದ್ದಾವೆ. ಮತ್ತೆ ಈಗ ಈ ಭಾಗದ್ದು ಜನಪ್ರತಿನಿಧಿಗಳು, ವಿಶೇಷವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಎಲ್ಲಾ ಎಲ್ಲಿ ತಗೋತಾರೆ ಪುಣ್ಯಾತ್ಮರು, ಎಲ್ಲಾ ಜನಪ್ರತಿನಿಧಿಗಳು, ಐದಾರು MLA ಇಂದ ಹಿಡಿದು MLC ಇಂದ ಹಿಡಿದು MP ಗಳಿಂದ ಹಿಡಿದು ಎಲ್ಲರೂ ಸಹ ಅಷ್ಟೇ. ಆದರೆ ಇಲ್ಲೇವರೆಗೂ ಸಹ ಕನಿಷ್ಠ ನೀವು ಅಧಿವೇಶನದಲ್ಲೇ ಆಯ್ತು ಅಥವಾ ಹಲವಾರು ಸಮಸ್ಯೆಗಳೆಲ್ಲ ಆಯ್ತು, ಇವ್ರ ಪರವಾಗಿ ಯಾರೋ ಧ್ವನಿ ಎತ್ತಿದ್ದೀರಾ ನೀವು? ನಾನು MLA ಗಳು ಕೇಳಿಕ್ ಬಯಸ್ತೇನೆ. ಆಯ್ತಾ, ಏನ್ ಮಾಡ್ತಾ ಇದ್ದೀರಾ ಸ್ವಾಮಿ ನೀವು?
ಹಾಗಾಗಿ ಒಬ್ಬ ಪತ್ರಕರ್ತ ನಾನು ಸಹ ಟ್ವೀಟ್ ಮಾಡ್ತೀನಿ, ದಯವಿಟ್ಟು ನಿಮ್ಗೆ ಏನಾದ್ರು ಮಾನವೀಯತೆ ಇದ್ರೆ ಅಥವಾ ಈ ಗ್ರಾಮ ಲೆಕ್ಕಾಧಿಕಾರಿಗಳ ಮೇಲೆ ವಿವಿಧ ಇಲಾಖೆಗಳಲ್ಲಿ ಬೇಗ ಪದೋನ್ನತಿ ಕೊಡ್ತಿರಲ್ಲ, ಇವ್ರು ಕೊಡಕ್ಕೇನಾಗಿದೆ ಸವಲತ್ತುಗಳು ನಿಮ್ಗೆ, ಆಯ್ತಾ? ಹಾಗಾಗಿ ನಿನ್ಮೇಲಾದ್ರೂ ಸಹ ಎಚ್ಚೆತ್ಕೋಬೇಕು. ದಯವಿಟ್ಟು ನೋಡಿ, ಪಾಪ 5 ದಿವಸದಿಂದ ತಮ್ಮ ಕೆಲಸ ಮಾಡೋದ್ರ ಜೊತೆಗೆ ಅವ್ರದ್ದು ಸಮಸ್ಯೆಗಳು ಫೋನ್ ಕಾಲ್ ಬಂದ್ರೆ ಅಟೆಂಡ್ ಮಾಡ್ಬೇಕು. ಜೊತೆಗೆ ಇಲ್ಲಿ ಪಾಪ ಟೆಂಟ್ ಹಾಕೊಂಡು ಅವರು ಪ್ರತಿಭಟನೆ ಮಾಡ್ತಾವ್ರೆ, ಆಯ್ತಾ? ಹಾಗಾಗಿ ದಯವಿಟ್ಟು ನಾನು ಸಹ ಇವತ್ತು ಸಾಂಕೇತಿಕವಾಗಿ ನೆನ್ನೆ ಕಿತ್ತೂರು ಕೊಟ್ಟಿದ್ವಿ, ಇವತ್ತು ಬೆಳಗಾವು ಮತ್ತೆ ಈಗ ಖಾನಾಪುರಕ್ಕೆ ಬಂದಿದ್ದೀನಿ. ದಯವಿಟ್ಟು ಜನಪ್ರತಿನಿಧಿಗಳು ದಯವಿಟ್ಟು ಬನ್ನಿ, ಇವ್ರ ಸಮಸ್ಯೆಗಳನ್ನ ತಗೊಂಡೋಗಿ ನಿಮ್ಮ ಸಚಿವರ ಜೊತೆ ಚರ್ಚೆ ಮಾಡಿ. ವಿಶೇಷವಾಗಿ ಪ್ರತಿಭಟನೆ ಬಗ್ಗೆ, ಗ್ರಾಮ ಲೆಕ್ಕಾಧಿಕಾರಿಗಳ ಪ್ರತಿಭಟನೆ ಬಗ್ಗೆ ಮಹಿಳಾ ಒಂದತಿ ಗ್ರಾಮ ಆಡಳಿತಾಧಿಕಾರಿಗಳಿದ್ದಾರೆ, ವಿಶೇಷವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳು. ನಮಸ್ತೆ ಮೇಡಮ್, ಏನೇನು ಸಮಸ್ಯೆ ಇದೆ? ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಬೆಂಗಳೂರು ನಾವು 2ನೇ ಹಂತದ ಮುಷ್ಕರವನ್ನ ಕೈಗೊಂಡಿದ್ದೇವೆ. ಈ ಹಂತದ ಮುಷ್ಕರವನ್ನ ಯಾಕೆ ಕೈಗೊಂಡಿದ್ದೀವಿ ಅಂದ್ರೆ, 1ನೇ ಹಂತದ ಮುಷ್ಕರದೊಳಗೆ ಕೆಲವೊಂದು ಬೇಡಿಕೆಗಳನ್ನು ನಾವು ಸರ್ಕಾರಕ್ಕೆ ಇಟ್ಟಿದ್ವಿ. ಅವರ ಕೇವಲ ಭರವಸೆಯನ್ನ ಮಾತ್ರ ಕೊಟ್ಟರು, ಆದರೆ ಯಾವುದೇ ಬೇಡಿಕೆಗಳು ಈಡೇರದ ಕಾರಣ ಈ ರಾಜ್ಯಾದ್ಯಂತ ನಾವು ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಈ 2ನೇ ಹಂತದ ಮುಷ್ಕರವನ್ನ ಕೈಗೊಂಡಿದ್ದೇವೆ. ಅಂದ್ರೆ ನಮಗೆ ಕೆಲವೊಂದು ಮೂಲಭೂತ ಸೌಕರ್ಯಗಳು ನಮಗಿಲ್ಲ. ಅಂದ್ರೆ ನಮ್ಮದೇ ಆದ, ನಾವು ಪರ್ಸನಲ್ ಆಗಿ ಇಲ್ಲಿ ಕೇಳ್ತಾ ಇಲ್ಲ, ನಮ್ಮದೇ ಆದ ಕೆಲವೊಂದು ಸೌಕರ್ಯಗಳನ್ನ, ರೈತರ ಕೆಲಸಗಳನ್ನ ಮಾಡಕ್ ನಮಗೊಂದು, ಈಗ ಹಳ್ಳಿಗೆ ಹೋಗಂತಾರ, ಅಲ್ಲಿ ಒಂದು ಕುಂದ್ರಾಕು ನಮ್ದೊಂದು ಚೌಡಿ ಇರಂಗಿಲ್ಲ, ಟೇಬಲ್ ಇಲ್ಲ, ಚೇರ್ ಇಲ್ಲ. ಹಂಗ ಗುಡಿ, ಗುಂಡಾರ, ಕೆರೆ, ಗೌಡ್ರ ಕಟ್ಟಿ, ಆ ಕಟ್ಟಿ, ಈ ತರ ಕುಂತು ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಬರೀ ಪರ್ಸೆಂಟೇಜ್ ಕೇಳ್ತಾರೆ, ಬರೀ ಸೂಟಿ ಇರ್ಲಿ, ರಜೆ ಇರ್ಲಿ, ರಜಾ ದಿನಗಳಲ್ಲಿಯೂ ಇಷ್ಟು % ಆಗ್ಬೇಕು, ಇಷ್ಟು % ಆಗ್ಬೇಕು, ಬರೀ ಪರ್ಸೆಂಟೇಜ್ ಕೇಳು. ಈ ದಿನಗಳಲ್ಲಿ, ರಜಾ ದಿನಗಳಲ್ಲಿ ನಾವು ಫ್ಯಾಮಿಲಿ ಕೂಡ ಇರಕ್ ಆಗ್ತಾ ಇಲ್ಲ. ಮತ್ತು ಆದ್ರೂ ಕೂಡ ಹಳ್ಳಿಗೆ ಹೋಗಿ ಪರ್ಸೆಂಟೇಜ್ ಸಲುವಾಗಿ ನಾವು ಕೆಲಸವನ್ನ ಮಾಡ್ತಾನೆ ಬಂದಿದ್ದೇವೆ. ಆದ್ದರಿಂದ ನಮ್ಮದೇ ಆದ ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ನಾವು ಇನ್ನೂ ಹೆಚ್ಚು ಕೆಲಸವನ್ನ ಮಾಡ್ತೀವಿ ಅಂತ ಈ ಕೆಲವೊಂದು ಮೂಲಭೂತ ಬೇಡಿಕೆಗಳನ್ನ ನಾವು ಇಟ್ಟಿದ್ದೇವೆ ಸರ್. ವಿಶೇಷವಾಗಿ ತಾವು ಸಹ ಹಲವಾರು ವರ್ಷಗಳಿಂದ ಗ್ರಾಮ ಲೆಕ್ಕಾಧಿಕಾರಿಗಳು, ಕಳೆದ ವರ್ಷನೂ ಪ್ರತಿಭಟನೆ ಮಾಡಿದ್ರಿ, ಈ ಬಾರಿಯೂ ಪ್ರತಿಭಟನೆ ಮಾಡ್ತಿದ್ದ, ಏನು ಸಮಸ್ಯೆ ಬಗೆಹರ್ತಿದ್ಯೋ ಹೋದ ವರ್ಷಕ್ಕೂ ಈ ವರ್ಷಕ್ಕೂ? ಸರ್, ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ದಿನಾಂಕ 22/9/2024 ಎಲ್ಲಾ ಜಿಲ್ಲಾ ಮಟ್ಟದ ಜಿಲ್ಲಾಧ್ಯಕ್ಷರು ನೇತೃತ್ವದಲ್ಲಿ ಚಿತ್ರದುರ್ಗದಲ್ಲಿ ಸಭೆಯನ್ನು ಹಮ್ಮಿಕೊಂಡು ಈ ಪ್ರತಿಭಟನೆ ಕುರಿತು, ಮುಷ್ಕರದ ಕುರಿತು ಯಾವ ರೀತಿಯಾಗಿ ನಾವು ಕಾರ್ಯರೂಪಕ್ಕೆ ಬರಬೇಕೆಂದು ನಿರ್ಧಾರ ಮಾಡಿ ದಿನಾಂಕ 26/9/2024 ಎಲ್ಲಾ ತಾಲೂಕಿನಾದ್ಯಂತ ಹಾಗೂ ಜಿಲ್ಲೆಯಾದ್ಯಂತ ನಾವು ಪ್ರತಿಭಟನೆ ಮಾಡಿದೆವು. ಸರ್ಕಾರ ನಮಗೇನು ಇದು ಕರೆದು 3/10/2024 ನಿಮಗೆ ಕೆಲವೊಂದು ಭರವಸೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿ ಯಾವುದೇ ಲಿಖಿತ ರೂಪದಲ್ಲಿ ಮಾಹಿತಿಯನ್ನು ನೀಡಲಿಲ್ಲ. ಆದ್ರೆ ಮುಷ್ಕರವನ್ನು ಹಿಂದೆ ತೆಗೆದುಕೊಳ್ಳಿ, ರೈತರಿಗೆ ತೊಂದರೆ ಆಗುತ್ತಿದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತಿದೆ, ನೀವು ಮುಷ್ಕರವನ್ನು ಮಾಡೋದ್ರಿಂದ ಬರುವ ದಿನಮಾನಗಳಲ್ಲಿ ತಮಗೆ ಎಲ್ಲಾ ಭರವಸೆಗಳನ್ನು ಈಡೇರಿಸುತ್ತೇವೆ ಎಂದು ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ ಪ್ರಕಾರ ನಾವು ರೈತರಿಗೆ ತೊಂದರೆ ಆಗಬಾರದು, ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಅವತ್ತು ನಾವು ಆ ಪ್ರತಿಭಟನೆಯನ್ನು ಹಿಂದೆ ತೆಗೆದುಕೊಂಡೆವು. ಆದರೆ ಅವರು ಹೇಳಿದಂತಹ ಭರವಸೆಗಳನ್ನು ಇದುವರೆಗೂ, ಅಂದರೆ ಸುಮಾರು 4 ತಿಂಗಳಾದರೂ ಸಹಿತ ಯಾವುದೇ ಭರವಸೆಗಳನ್ನು ಈಡೇರಿಸಿಲ್ಲ. ಸುಮ್ಮನೆ ಲ್ಯಾಪ್ಟಾಪ್ ಕೊಡ್ತೇವೆ ಅಂತ ಹೇಳುತ್ತಾರೆ, ಆದರೆ ಇದುವರೆಗೂ ಯಾವುದೇ ರೀತಿಯಾದಂತಹ ಲ್ಯಾಪ್ಟಾಪ್ಗಳನ್ನು ಕೊಟ್ಟಿಲ್ಲ, ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ. ಇದಾದ ನಂತರ ಪ್ರತಿಭಟನೆ ಮಾಡಿದ ನಂತರವೂ ಸಹಿತ ಕೆಲಸದ ಒತ್ತಡ ಹೆಚ್ಚಾಗಿದೆ ವಿನಃ ಸರ್ ಕಡಿಮೆ ಆಗಿಲ್ಲ. ಏಕಕಾಲಕ್ಕೆ 5 ಮೊಬೈಲ್ ತಂತ್ರಾಂಶಗಳನ್ನು ಅಳವಡಿಸಿ ನಮಗೆ ಪ್ರಗತಿಯನ್ನು ಕೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಏಕಕಾಲಕ್ಕೆ ಒಂದೇ ಕೆಲಸವನ್ನು ಮಾಡಬಹುದು. ಅದೇ ರೀತಿಯಾಗಿ ಸರ್ಕಾರದಿಂದ ನಮಗೆ ಯಾವುದೇ ರೀತಿಯಾದಂತಹ ಮೊಬೈಲ್ ಅನ್ನು ಕೊಟ್ಟಿಲ್ಲ, ಸಿಮ್ ಕೊಟ್ಟಿಲ್ಲ, ಡಾಟಾ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಸರ್. ಅದು ನಮ್ಮ ಸ್ವಂತ ಮೊಬೈಲ್ದಲ್ಲಿ ನಾವೇ ಹಾಕಿಕೊಂಡು ಸರ್ಕಾರದ ಕೆಲಸವನ್ನು ಅವ್ರು ನೀಡದೇ ಇದ್ರು ನಾವು ಮಾಡ್ತಾ ಇದೀವಿ, ರೈತರ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಈಗ ಸುಮಾರು ನಮ್ಮ ಮೊಬೈಲ್ ನಲ್ಲಿ ಸರ್ಕಾರದ ಆ್ಯಪ್ಗಳೇ 22 ಆ್ಯಪ್ಗಳಿದೆ ಸರ್. ಅದು ನನ್ನ ಸಹಿತ ನಮ್ಮ ಸ್ವಂತ ಮೊಬೈಲ್ ನಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್. ಹಾಗೂ ಮಹಿಳಾ ಸಿಬ್ಬಂದಿ ಗ್ರಾಮ ಆಡಳಿತಾಧಿಕಾರಿಗಳು ಇದ್ದಾರೆ ಸರ್. ಅವರು ಗ್ರಾಮಗಳಲ್ಲಿ ಹೋದಾಗ ಶೌಚಾಲಯಕ್ಕೆ ಎಲ್ಲಿ ಹೋಗ್ಬೇಕು ಸರ್, ಅದು ಮಹಿಳೆಯರಿಗೆ ತುಂಬಾ ಒಂದು ತೊಂದರೆ ಆಗುತ್ತದೆ. ಪುರುಷರು ಹೇಗೆ ಕೆಲಸವನ್ನು ನಿಭಾಯಿಸ್ತಾರೆ, ಬಟ್ ಮಹಿಳಾ ಸಿಬ್ಬಂದಿಗಳಿಗೆ ಅದೊಂದು ತೊಂದರೆ ಆಗ್ತಾ ಇದೆ ಸರ್. ಅದೇ ರೀತಿಯಾಗಿ ನಮ್ಮ ಬೇಡಿಕೆಗಳು ಈಡೇರಿದ ಕಾರಣ ನಮ್ಮ ರಾಜ್ಯಾಧ್ಯಕ್ಷರು ಈ ಒಂದು 2ನೇ ತಿಂಗಳಲ್ಲಿ ನಾವು ಸುಮಾರು 4 ದಿನಗಳಾಯ್ತು ಸರ್. ಈಗ 10ನೇ ತಾರೀಕಿನಿಂದ 13ನೇ ತಾರೀಕಿನವರೆಗೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದುವರೆಗೂ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಬಂದಿರುವುದಿಲ್ಲ ಸರ್. ಆದ ಕಾರಣ ನಾವು ಪ್ರತಿಭಟನೆ. ನಮಸ್ತೆ, ಹೇಳಿ ಮೇಡಮ್, ಈಗ ವಿಶೇಷವಾಗಿ ಕಳೆದ ವರ್ಷನೂ ಪ್ರತಿಭಟನೆ ಮಾಡಿದ್ರಿ, ಈ ಬಾರಿನೂ ಸಹ ಪ್ರತಿಭಟನೆ ಮಾಡಿದ್ರಿ. ಯಾಕೆ ನಿಮ್ ಕಂದಾಯ ಇಲಾಖೆ ಬರೀ ನಿಮ್ಮ ಹತ್ರ ಕೆಲಸ ತಗೋತಾ ಇದೆ, ಸಚಿವರು ಕೆಲಸ ತಗೋತಾವ್ರು, ಯಾಕೆ ನಿಮ್ ಸಮಸ್ಯೆಗಳು ಬೇಡಿಕೆ ಇರಿಸ್ತಾ ಇಲ್ಲ? ಸರ್, ಮೊದಲನೇ ಹಂತದಲ್ಲಿ ನಾವು ಪ್ರತಿಭಟನೆ ಮಾಡಿದಾಗ ಅವರು ಆಶ್ವಾಸನೆಯನ್ನ ಕೊಟ್ಟರು ಅದನ್ನ ಈಡೇರಿಸ್ತೀವಿ ಅಂತ.
ಬಟ್ ಯಾವುದೇ ಆಶ್ವಾಸನೆ ಸತ್ಯ ಆಗಲಿಲ್ಲ. ಅದಕ್ಕೆ ನಾವು 2ನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದೀವಿ. ಎಸ್ಪೆಷಲಿ ನಮ್ಮ ಲೇಡೀಸ್ಗೆ ಏನಾಗಿದೆ, ಮದುವೆ ಆದಮೇಲೆ ಟ್ರಾನ್ಸ್ಫರ್ ಹೋಗೋಕ್ಕೆ, ಅಥವಾ ಒಬ್ಬರು ನಮ್ಮ ತಂದೆ ತಾಯಿ ಬೇರೆ ಕಡೆ ಇರ್ತಾರೆ, ನಾವಿಲ್ಲಿ ಇರ್ತೀವಿ. ಸೊ ಅವ್ರು ರೂಲ್ಸ್ 6 ತೆಗೆದಿದ್ದಾರೆ. ಸೊ ಈಗ ಸರ್ಕಾರಿ ನೌಕರರಾಗಿ 5 ವರ್ಷ ಮೇಲ್ಪಟ್ಟು ಇಲ್ಲಿ ನಮ್ದು ಸರ್ವಿಸ್ ಆಗಿದ್ರೂ ಕೂಡ ನಮ್ಗೆ ಟ್ರಾನ್ಸ್ಫರ್ ಸಿಗ್ತಾ ಇಲ್ಲ. ಅದೇ ರೀತಿಯಲ್ಲಿ ನಾವು ಎಲ್ಲಿ ಕೆಲಸ ಮಾಡ್ತೀವೋ ಅಲ್ಲಿ ಮೂಲಭೂತ ಸೌಕರ್ಯ, ಎಲ್ಲ ಹೆಣ್ಮಕ್ಳಿಗೆ ಮೂಲಭೂತ ಸೌಕರ್ಯ ಹಾಗೂ ಎಲ್ಲ ಬೇರೆ ತಲಾಟಿ ಹಿಡ್ಕೊಂಡು ಹೆಣ್ಮಕ್ಳಿಗೂ ಸೇಫ್ಟಿಯನ್ನು ಕೊಡಬೇಕು ಅಂತ ನಾವು ಸರ್ಕಾರದಲ್ಲಿ ಬೇಡ್ಕೊಳ್ತಾ ಇದ್ದೀವಿ ಸರ್. ಮೇಡಮ್, ಇನ್ನೊಂದು ಸಮಸ್ಯೆ ಇದೆ, ವಿಶೇಷವಾಗಿ ಶೌಚಾಲಯ ಸಮಸ್ಯೆ ಅಂತ ಹೇಳ್ತಾರೆ. ಮೂಲಭೂತ ಸೌಕರ್ಯದ ಎಲ್ಲಿ ಹೋದ್ರು ನೀವು ಅಂದ್ರೆ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀವಿ ಅಂತ ಇದ್ರೂ ಕೂಡ ಅದು ಬಹಳ ಬೇಸಿಕ್ ಫೆಸಿಲಿಟಿ ಸರ್. ಅದು ಗಂಡು ಮಕ್ಳಿಗೆ ಆಗಲಿ ಅಥವಾ ಹೆಣ್ಮಕ್ಳಿಗೆ ಆಗಲಿ, ಎಸ್ಪೆಷಲಿ ನಮಗೆ ತುಂಬಾ ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೆ ಸರ್ಕಾರ ಒತ್ತು ಕೊಟ್ಟು ಅದು ಒಂದು ಇಂಪಾರ್ಟೆಂಟ್ ಎಲ್ಲ ಜೀವನದ ಪಾರ್ಟ್ಗಳಲ್ಲಿ ಅದು ಮನುಷ್ಯನ್ ಬೇಸಿಕ್ ನೀಡ್ ಅಂತ ಕನ್ಸಿಡರ್. ಬೆಂಗಳೂರಿವರ ನಿರ್ದೇಶನದ ಪ್ರಕಾರ 10ನೇ ತಾರೀಕಿಂದ ಇವತ್ತಿಗೆ 5 ದಿನ ಆಯಿತು. ನಮ್ಮ ಮೂಲಭೂತ ಬೇಡಿಕೆಗಳ ಈಡೇರಿಕೆ ಕುರಿತು ನಾವು ಮುಷ್ಕರವನ್ನ ಮಾಡ್ತಿದ್ದೀವಿ. ನಾವು ಇದೇ ಮುಷ್ಕರವನ್ನ ಈಗ 4 ತಿಂಗಳ ಹಿಂದ್ಗಡೆನೂ ಮಾಡಿದ್ವಿ. ಅವಾಗ ನಾವು ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನೆಲ್ಲಾನು ವಿವರವಾಗಿ ತಿಳಿಸಿದ್ವಿ. ಅವಾಗ ನಮ್ಗೆ ಏನ್ ಹೇಳಿದ್ರು, ನಮ್ಮ ಬೇಡಿಕೆಗಳನ್ನೆಲ್ಲ ನಾವು ಏನ್ ಮಾಡ್ತೇವೆ, ಎಲ್ಲಾನು ನಿರ್ವಹಿಸ್ಕೊಡ್ತೀವಿ, ನಮಗೆ ಟೈಮ್ ಕೊಡ್ರಿ ಅಂತ ಕೇಳಿದ್ರು. ನಾವು ಈಗ ಒಂದು 4 ತಿಂಗಳು ಟೈಮ್ ಕೊಟ್ಟರು ಅದು ಯಾವುದೇ ರೀತಿಯಾದಂತಹ ಏನಾಗಿಲ್ಲ, ಇಂಪ್ಲಿಮೆಂಟ್ ಅಂತ ಆಗಿಲ್ಲ. ಆದ ಕಾರಣ ನಾವು 10ನೇ ತಾರೀಕಿಂದ ಮತ್ತೆ ನಮ್ಮ ಬೇಡಿಕೆಗಳನ್ನ ಇಟ್ಕೊಂಡು ಮುಷ್ಕರವನ್ನು ಚಾಲೂ ಮಾಡಿದ್ದೀವಿ. ಅದು ಈ ಬೇಡಿಕೆ ನಾವು ಮುಷ್ಕರ ಚಾಲೂ ಮಾಡಿ 5 ದಿನ ಆಯಿತು. ಇನ್ನ ಮಟ್ಟ ಆದರೂ ನಮ್ಮ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಬೇಡಿಕೆಗಳನ್ನು ಈಡೇರಿಸ್ತಾರೋ ಅನ್ನೋ ಬಗ್ಗೆ ಯಾವುದೇ ರೀತಿಯಾದಂತಹ ನಮ್ಮ ಭರವಸೆಗಳು ಬಂದಿಲ್ಲ, ಏನೂ ಆಗಿಲ್ಲ. ನಮಗೆ ಪ್ರಮುಖವಾಗಿರುವಂತಹ ಬೇಡಿಕೆಗಳೇನಂದ್ರೆ, ಮೊದಲು ನಾವು ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಯಾರು ಒಬ್ಬರಿಗೂ ಏನು ಕಚೇರಿಗಳಿಲ್ಲ, ಎಲ್ಲೋ ಒಂದ್ ಕಡೆ ಇದಾವೆ, ಒಂದು ಹಳ್ಳಿಗೆ ಇದ್ದಾವೆ. ಅವು ಯಾವುದೇ ರೀತಿಯಾದಂತ ಕುಂಡ್ರೋದಕ್ಕೆ ಲಾಯಕ್ಕಿಲ್ಲ, ಅವು ಆ ರೀತಿ ಅದಾವು. ಅವಕ್ಕೆ ಯಾವುದೇ ನಿರ್ವಹಣೆ ಅಂತ ಇಲ್ವೇ ಇಲ್ಲ. ಅಂಥದ್ರಲ್ಲಿ ನಮ್ಮಲ್ಲಿ ಎಲ್ಲ ಮುಟೇಶನ್ಸ್ ಪ್ರತಿ ಇರ್ತಾವೆ, ಎಲ್ಲ ಅವರ್ಗದ್ದು ದಾಖಲೆಗಳು, ಅವನ್ನೆಲ್ಲ ಜೀವನ ಪರ್ಯಂತ ಇಡ್ಬೇಕು ನಾವು. ಅದನ್ನ ಇಟ್ಕೊಳ್ಳಾಕ ನಮಗೆ ಏನಾಗ್ತಾ ಇದೆ, ಎಲ್ಲೂ ಜಾಗನೇ ಇಲ್ಲಾಗ್ತಿದೆ. ನಮ್ಮ ಕಚೇರಿ ಇಲ್ದ ಇದ್ರ ಎಲ್ಲೋ ಒಂದು ಪಂಚಾಯತಿಯಲ್ಲಿ ಕುಂಡ್ರಂತಾರೆ, ಪಂಚಾಯತಿ ಕುಂಡ್ರಕ್ಕೆ ಅವ್ರಿಗೆ ಜಾಗ ಇರೋಂಗಿಲ್ಲ, ನಮಗೆ ಎಲ್ಲಿ ಜಾಗ ಕೊಡ್ತಾರೆ ಅವ್ರು. ಅದಕ್ಕೆ ನಾವು ಎಲ್ಲಾದ್ರೂ ಪ್ರೈವೇಟ್ ಆಫೀಸಸ್ ಮಾಡ್ಕೊಂಡು ನಾವು ಜೀವನ ಕೆಲಸವನ್ನು ನಡೆಸ್ತಾ ಇದ್ದೇವೆ. ಮತ್ತೆ ಇನ್ನೊಂದೇನು, ಈಗ ಪ್ರತಿಯೊಂದನು ಈಗ ಏನಿದೆ ಗಣಕಯಂತ್ರದ ಮೂಲಕನ ನಾವೇನ್ ಮಾಡ್ಬೇಕು, ಕೆಲಸ ಮಾಡ್ಬೇಕು. ಮತ್ತು ನಮ್ಮಲ್ಲಿ 21 ಆ್ಯಪ್ಗಳನ್ನು, ಒಂದು 15 ನೇರವಾಗಿ ನಮಗೆ ಇಂಪ್ಯಾಕ್ಟ್ ಆಗ್ತವೆ, ಮತ್ತೆ ಒಂದು 5 ಸಪೋರ್ಟಿಂಗ್ ಆ್ಯಪ್ಗಳದಾವೆ. ಅವನ್ನೆಲ್ಲನೂ ಏನ್ ಮಾಡಿದಾರೆ, ನಮ್ಮ ಮೊಬೈಲ್ಗೆ ಹಾಕಿದಾರೆ ಸರ್. ಮೊಬೈಲ್ ಹಾಕಿದ್ರೆ ಅದ್ ನಮ್ದೇ ಮೊಬೈಲು, ನಮ್ದೇ ಡಾಟಾ, ಎಲ್ಲ ನಮ್ದೇ. ಸರ್ಕಾರದಿಂದ ಅದಕ್ಕಾಗಿ ಯಾವುದೇ ರೀತಿಯಾದಂತ ನಿರ್ವಹಣೆಗೆ ನಮ್ಗೇನು ದುಡ್ಡು ಕೊಡಲ್ಲ, ಏನು ಕೊಡಲ್ಲ, ಎಲ್ಲಾನು ನಾವೇ ಮಾಡಬೇಕು. ನಾವು ಅದನ್ನ ಮಾಡ್ಕೊಂಡು ಆ್ಯಪ್ ಮಾಡಬೇಕು. ಅದನ್ನ ನಮ್ಮ ಪರ್ಸನಲ್ ಆ್ಯಪ್ ಯಾವನ್ನೂ ನಾವು ಉಪಯೋಗ ಮಾಡೋಕ್ಕೆ ಆಗ್ತಿಲ್ಲ, ಬರೀ ಗೌರ್ಮೆಂಟ್ ಆ್ಯಪ್ನೇ ಮಾಡ್ತಿದ್ದೀವಿ, ಆ ರೀತಿ ಮಾಡ್ತಿದ್ದೇವೆ. ಇನ್ನೊಂದು, ಈಗ ಸದ್ಯ ಪಾವತಿ ಆಂದೋಲನದ ಬಗ್ಗೆ ಇದನ್ನ ಹೇಳ್ತಾ ಇದ್ದಾರೆ ಸರ್. ಪಾವತಿ ಆಂದೋಲನ ಮಾಡಂತ ಹೇಳ್ತಿದ್ದಾರೆ. ಪಾವತಿ ಆಂದೋಲನ ಅಂದ್ರೇನೆ, ಈಗ ಲಕ್ಷಾಂತರ ಜನ ಪಹಣಿ ಪತ್ರಿಕೆಯಲ್ಲಿ ಏನದಾವು, ಮೃತರಾದರಂತಹ ಹೆಸರುಗಳದಾವೆ. ಅವನ್ನ ಸ್ವಯಂಕೃತವಾಗಿ ನಾವು ಗ್ರಾಮ ಲೆಕ್ಕಾಧಿಕಾರಿಗಳನ್ನ ಏನ್ ಮಾಡಿದ್ರೆ, ಅವ್ರ ಮನೆಗೆ ಹೋಗಿ ಅವ್ರು ಯಾರು ವಾರಸದಾರ ಯಾರದಾರಲ್ಲ ಅವ್ರ ಹೆಸರು ಹಚ್ಬೇಕಂತೆ. ಈಗ ನಾವು ಈಗ ಸದ್ಯ ಯಾವುದೇ ಒಂದು ವಾರಸ ಕೊಡ್ಬೇಕಂದ್ರೆ ಅವ್ರು ತಮ್ಮ ಮನೆಯವರಿಗೆ, ಅವ್ರಿಗೆ ತಮ್ಮ ಹೆಣ್ಮಕ್ಳ ಹೆಸರು ಗೊತ್ತಿರಂಗಿಲ್ಲ, ಅವ್ರು ಹೇಳಂಗಿಲ್ಲ ನಮಗೆ ಅವ್ರ ಹೆಣ್ಮಕ್ಳು ಎಷ್ಟು ಜನ ವಾರಸ ಇದಾರೆ ಏನದಾರೆ ಅಂತ ಒಟ್ಟ ಹೇಳಂಗಿಲ್ಲ. ಅಂತದ್ರಲ್ಲಿ ನಾವು ಸ್ವತಃ ಯಾವ ರೀತಿ ಮಾಡೋದು, ಅದಕ್ಕೆ ಯಾವುದೇ ರೀತಿಯ ವೈಜ್ಞಾನಿಕವಾಗಿ ಅದನ್ನ ಇದನ್ನ ಮಾಡಿದ್ರು ಅದು ಇಂಪ್ಯಾಕ್ಟ್ ಆಗಂಗಿಲ್ಲ. ಅಂತಾವ್ ಮಾಡ್ತಾ ಇದ್ದಾರೆ, ಅದನ್ನ ಕೈ ಬಿಡ್ಬೇಕಂತ. ಮತ್ತೆ ನಮ್ಮಲ್ಲಿ ಏನಿದೆ, ವರ್ಗಾವಣೆ ಅಂತ, ಅಂತರ್ಜಿಲ್ಲಾ ವರ್ಗಾವಣೆ ಅಂತ ಏನ್ ಮಾಡಿಬಿಟ್ಟಿದ್ದಾರೆ, ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಈಗ ನಮ್ಮಲ್ಲಿ ಏನದಾರ ಕನಿಷ್ಠ ಬೇರೆ ತಾಲೂಕಿನಿಂದ, ಬೇರೆ ಜಿಲ್ಲೆದಿಂದ ಬಂದಾರ ಕನಿಷ್ಠ 10-12 ಜನ ಇದ್ದಾರೆ. ನಾಗರಿಕ ಕಂದಾಯ ಇಲಾಖೆ ಸಚಿವ ಕೃಷ್ಣ ಬೈರೇಗೌಡರು ಇವರ ಸಮಸ್ಯೆಗಳು ಮತ್ತು ಬೇಡಿಕೆಗಳನ್ನು ಈಡೇರಿಸುವವರೆಗೂ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಬಸವರಾಜ ರಾಜ್ಯ ಉಪಸಂಪಾದಕ, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369